ಇಷ್ಟು ದಿನ ನಾನು ಖುಷಿಯಾಗಿ ಕಳೆದಿದ್ದೀನಿ. ಇನ್ನು ಮುಂದೆ ಅದಕ್ಕೆಲ್ಲ ಜಾಗ ಇಲ್ಲ. ದೇವ್ರೆ, ನನ್ನ ಗಂಡನ ಈ ಮನೆಯವ್ರನ್ನ ಖುಷಿಯಾಗಿಟ್ಟಿರು. ನನ್ನಿಂದ ಯಾರು ಯಾವ ನೋವು ಅನುಭವಿಸ್ಬಾರ್ದು. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಯಾವ ಮುಖ ಇಟ್ಕೊಂಡು ಮತ್ತೆ ಈ ಮನೆ ಒಳಗೆ ಬಂದಿದ್ದೀರಾ? ನಿಮ್ಮಿಂದಾಗಿ ಮನೇಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ದಂಗಾಗಿದೆ. ಚೂರು ನಾಚಿಕೆ ಅನ್ನೋದೇ ಇಲ್ವಾ ನಿಮ್ಗೆ? ನೀವು ಮಾಡಿರೋ ಕೆಲಸದಿಂದ ಯಾವತ್ತೂ ಅಳ್ತಾರೋ ನಮ್ಮ ಅದಕ್ಕೆ ಇವತ್ತು ಒಂದೇ ಸಮ ಅಳ್ತಾ ಕೂತಿದ್ದಾರೆ. ಅವ್ರನ್ನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಅದು ಯಾವ ಯೋಚನೆ ಇಟ್ಕೊಂಡು ಇಂಥ ಕೆಲಸ ಮಾಡ್ತೀರಾ? ನಮ್ಮ ಮನೆಯವ್ರ ಮೇಲೆ, ನಮ್ಮ ಅತ್ತಿಗೆ ಮೇಲೆ ನಿಮ್ಗೆಷ್ಟು ದ್ವೇಷ ಇದೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ನೀವು ಮಾಡಿರೋ ಕೆಲಸಕ್ಕೆ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಸೌಂದರ್ಯ, ಚಿರು ಹೇಳ್ದ ನೀನು ಯಾಕೋ ತುಂಬ ಅಳ್ತಾ ಇದೆಯಾ, ಸಮಾಧಾನ ಮಾಡು ಅಂತ ನನ್ನನ್ನು ಕಳಿಸ್ದ. ಚಿರು ಬಂದಾಗ ನೀನು ನಿಜವಾಗ್ಲೂ ಅಳ್ತಾ ಇದ್ಯಾ? ಡೋರ್ ಕ್ಲೋಸ್ ಮಾಡೋಣ. ಸೌಂದರ್ಯ, ಏನಾಯ್ತು? ಏನಣ್ಣ ನೀನು ಇಷ್ಟು ವರ್ಷದಿಂದ ನನ್ನನ್ನು ನೋಡ್ತಾ ಇದೆಯಾ? ಈ ಸೌಂದರ್ಯ ಯಾವುದೇ ಕಾರಣಕ್ಕೂ ಅಳೋದಿಲ್ಲ, ಬೇರೆಯವ್ರನ್ನ ಆಳಿಸ್ತಾಳೆ. ಅದು ನಿನಗೆ ಗೊತ್ತಿಲ್ವಾ? ಗೊತ್ತು ಸೌಂದರ್ಯ, ಆದರೆ ಚಿರು ನನ್ನ ಹತ್ರ ಬಂದು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ನಲ್ಲ, ಅದಕ್ಕೆ ಡೌಟ್ ಆಯಿತು. ಅದಕ್ಕೆ ಬಂದು ಕೇಳಿದೆ. ಚಿರು ಮುಂದೆ ಅಳೋ ಥರ ನಾಟಕ ಮಾಡಿದ್ನೆ ಹೊರತು ನಾನು ನಿಜವಾಗ್ಲೂ ಅಳಲಿಲ್ಲ. ಆ್ಯಕ್ಚುಲಿ ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಣ್ಣ. ಹೌದಾ? ಯಾಕೆ? ಎಲ್ಲ ನಾನು ಅನ್ಕೊಂಡ ಹಾಗೆ ಆಯ್ತಣ್ಣ. ಆ ದೀಪ ಅವ್ರ ಊರಿನ ಜನರ ಮರ್ಯಾದೆನ ಅವಳೇ ಕಳೆದ್ಲು. ಹಾಗೆ ನನ್ನ ಲೆಕ್ಕಾಚಾರದ ಪ್ರಕಾರ ಆ ವಿಗ್ರಹನ ಅವಳು ತಗೊಳ್ಳಿಲ್ಲ. ಅಷ್ಟು ಸಾಲದು ಅಂತ ಅವರಪ್ಪ ಕುಡಿದು ಗಲಾಟೆ ಮಾಡಿದ್ದು ನನಗೆ ಬೋನಸ್ ಸಿಕ್ಕಾಗಾಯ್ತು. ಇನ್ನು ಮುಂದೆ ಆ ದೀಪಂಗೆ ಅವ್ರ ಮನೆಯಿಂದ ಆಗಲಿ ಅವ್ರ ಊರಿನ ಜನರಿಂದ ಆಗಲಿ ಯಾವುದೇ ಥರದ ಸಪೋರ್ಟ್ ಸಿಗೋದಿಲ್ಲ. ನನಗೆ ಯಾವುದೇ ಥರದ ಸೋಷಿಯಲ್ ಪ್ರೆಷರ್ ಇರೋದಿಲ್ಲ. ಸೊ ದೀಪನ್ನ ಈಗ ನಾನು ಯಾವಾಗ ಬೇಕಾದರೂ ಮನೆಯಿಂದ ಹೊರಗೆ ಹಾಕ್ಬೋದು. ಅದಕ್ಕೆ ಯಾರೂ ಅಡ್ಡಿ ಬರಲ್ಲ. ಏನಂತ್ಯ? ಗುಡ್, ವೆರಿ ಗುಡ್ ಪ್ಲ್ಯಾನ್ ಸೌಂದರ್ಯ. ಛೇ, ಅಂತೂ ಇಂತೂ ಎಲ್ಲ ಇವಳು ಅಂದ್ಕೊಂಡಿರೋ ರೀತಿಯೇ ಆಗ್ತಾ ಇದೆಯಲ್ಲ. ಆದರೆ ಯಾವುದೇ ಕಾರಣಕ್ಕೂ ದೀಪುನ ಈ ಮನೆಯಿಂದ ಹೊರಗೆ ಹೋಗಕ್ಕೆ ಬಿಡಬಾರ್ದು. ಅದಕ್ಕೇನಾದರೂ ಐಡಿಯಾ ಮಾಡಬೇಕು. ಅಣ್ಣ, ಜಾಸ್ತಿ ಯೋಚನೆ ಮಾಡಬೇಡ. ಮೊದಲೇ ನಿನ್ನ ತಲೆಯಲ್ಲಿ ಕೂದಲಿಲ್ಲ, ಇನ್ನೂ ಯೋಚನೆ ಮಾಡಿ ಮಾಡಿ ಮೀಸೆ ಗಡ್ಡನೂ ಕಳ್ಕೊತ್ಯ. ಇಲ್ಲ, ಅದು ದೀಪುನ ಈ ಮನೆಯಿಂದ ಹೊರಗೆ ಕಳಿಸ್ತೀನಿ ಅಂದೆಲ್ಲ, ಹೇಗೆ, ಯಾವಾಗ? ಆಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಮುಂಚೆನೇ ಗೊತ್ತಾದರೆ ಆದರೆ ಏನು ಮಜಾ ಇರುತ್ತಣ್ಣ? ಕೊನೆವರೆಗೂ ರಿಸಲ್ಟ್ಗೋಸ್ಕರ ಕಾದರೆ ತಾನೇ ಆಟದಲ್ಲಿ ಥ್ರಿಲ್ ಸಿಗೋದು.
ನಿಂತಿದೀಯಾ? ಇವತ್ತಿಗೆ ಈ ಮನೆ ಋಣ ಮುಗೀತು. ನಿಂದಾರಿ ನೀನ್ ನೋಡ್ಕೊಂಡು ಹೋಗೋ. ಇಷ್ಟೊತ್ತಿಗೆ ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಯಾವುದೋ ಹಾಳು ಬಾವಿನೋ ಕೆರೆನೋ ನೋಡ್ಕೋತಿದ್ದೆ. ನಿಮ್ಮಿಂದಾಗಿ ಇಲ್ಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ದಂಗಾಗಿದೆ. ಚೂರು ನಾಚಿಕೆ ಅನ್ನೋದೇ ಇಲ್ವಾ ನಿಮ್ಗೆ? ಅಂತೂ ಇಂತೂ ಸೌಂದರ್ಯ ತಾನು ಅನ್ಕೊಂಡಿದ್ದನ್ನ ಮಾಡಿದ್ಲು. ನಾನು ಕರೆಕ್ಟಾಗೆ ಪ್ಲ್ಯಾನ್ ಮಾಡಿದ್ದೆ. ದೀಪ ಏನಾದರೂ ಸೈನಿಂಗ್ ಅಥಾರಿಟಿನ ಒಪ್ಕೊಂಡಿದ್ರೆ ಸೌಂದರ್ಯ ಉಳ್ಕೊಂಡಿರೋಳು. ದೀಪು ರಿಜೆಕ್ಟ್ ಮಾಡಿ ನನ್ನ ಪ್ಲ್ಯಾನ್ನೆಲ್ಲ ಉಲ್ಟಾ ಮಾಡಿಬಿಟ್ರು. ಮನೆ ಬಿಟ್ಟೇನಾದರೂ ಹೋಗ್ತಾ ಇದ್ದಾಳಾ? ಯಾವುದೇ ಕಾರಣಕ್ಕೂ ಈ ಹುಡುಗಿ ಮನೆ ಬಿಟ್ಟು ಹೋಗ್ಬಾರ್ದು. ಇವಳು ಈ ಮನೆಯಲ್ಲೇ ಇರಬೇಕು. ಅದನ್ನು ನೋಡಿ ಸೌಂದರ್ಯ ಉರ್ಕೋಬೇಕು. ಅದೇ ತಾನೇ ನನ್ನ ಉದ್ದೇಶ. ಏನು ಮಾಡೋದು? ಇವಳು ಮನೆ ಬಿಟ್ಟು ಹೋಗ್ತಿರೋ ವಿಷಯನ ಯಾರು ಕಿವಿಗೆ ಹಾಕಿದ್ರೆ ವರ್ಕೌಟ್ ಆಗುತ್ತೋ ಅವ್ರಿಗೆ ಹಾಕ್ತೀನಿ. ಆಗಲೇ ನನ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತೋ. ಇನ್ನು ಏನೇ ಹಾಗೆ ನಿಂತಿದೀಯಾ? ಇವತ್ತಿಗೆ ಈ ಮನೆ ಋಣ ಮುಗೀತು. ನಿಂದಾರಿ ನೀನ್ ನೋಡ್ಕೊಂಡು ಹೋಗೋ. ಇಷ್ಟೊತ್ತಿಗೆ ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಯಾವುದೋ ಹಾಳು ಬಾವಿನೋ ಕೆರೆನೋ ನೋಡ್ಕೋತಿದ್ದೆ. ನಿಮ್ಮಿಂದಾಗಿ ಇಲ್ಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ದಂಗಾಗಿದೆ. ಚೂರು ನಾಚಿಕೆ ಅನ್ನೋದೇ ಇಲ್ವಾ ನಿಮ್ಗೆ? ಚಿರು, ಚಿರು, ಈ ವಿಷಯನ ಯಾರಿಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಮಾವ? ಸೌಂದರ್ಯ ನನ್ನ ಮಾತನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಚಿರು, ಈ ವಿಷಯನ ಇನ್ಯಾರಿಗೆ ಹೇಳಿ ಹೇಳು. ಏನಾಯ್ತು ಅಂತ ಹೇಳಿದ್ರೆ ತಾನೇ ಅದ್ರ ಬಗ್ಗೆ ಮಾತಾಡೋಕ್ಕಾಗೋದು. ಅದೇ ಹೇಗೆ ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸೌಂದರ್ಯಂಗೆ ಈ ವಿಷಯ ಹೇಳಿದೆ, ಅವಳು ಏನೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಮಾವ ಪ್ಲೀಸ್, ಮೊದಲು ವಿಷಯ ಏನಂತ ಹೇಳಿ. ದೀಪು ಈ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ. ಹೋಗ್ಲಿ ಬಿಡಿ ಮಾವ, ಯಾವತ್ತಿದ್ರೂ ಅವ್ರಿಗೆ ಮನೆ ಬಿಟ್ಟು ಹೋಗ್ಬೇಕಾಗಿತ್ತವ್ರೆ ತಾನೆ. ಚಿರುಗ್ ಏನು ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ? ನಿನಗೆ ಆ ಹುಡುಗಿ ಇಷ್ಟ ಇಲ್ಲ ಅಂದರೆ ಈ ಮನೇಲಿ ಇಟ್ಕೋಬೇಡ, ಕರ್ಕೊಂಡೋಗಿ ಅವ್ರ ಊರಿಗೆ ಬಿಟ್ಬಿಟ್ಟು ಬಾ. ಆದರೆ ಇಷ್ಟೊತ್ತಲ್ಲ ಆ ಹುಡುಗಿ ಮನೆ ಬಿಟ್ಟು ಹೋಗೋದು ಅಂದ್ರೇನು? ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಚಿರು, ರಾತ್ರಿ ಟೈಮಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗೋದು ಸೇಫ್ ಅಲ್ಲ. ಪ್ರತಿದಿನ ಇದಾಯಿತು, ಆ ಥರ ಕೇಸ್ ಆಯಿತು ಅಂತ ನಾವೇ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ದೀಪುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಅಕಸ್ಮಾತ್ ಅವಳ ಜೀವಕ್ಕೆ ಏನಾದರೂ ಆದರೆ ಯಾರು ಹೊಣೆ ಆಗ್ತಾರೆ?
ಮನೆಗೆ ಬಂದೋಳು ವಾಪಸ್ ಮನೆ ಬಿಟ್ಟು ಯಾಕೆ ಬಂದೆ? ನನ್ಗೊಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ಅಷ್ಟಕ್ಕೂ ಅಪ್ಪ ಕೊಡಕ್ ಬಂದಿದ್ದೀನ ಯಾಕೆ ಬೇಡ ಅಂದೆ? ಎಲ್ರೂ ಮುಂದೆ ಅದನ್ನ ಬೇಡ ಅಂತ ಹೇಳಿ ನಮ್ಮ ಮನೆ ಮರ್ಯಾದಿನ ಯಾಕೆ ತೆಗ್ದೆ? ಅಕ್ಕ, ನನ್ನನ್ನೇನು ಕೇಳ್ಬೇಡಿ, ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಅವಾಗ ಮಾವನಿಂದ ತಗೋಬಾರ್ದು ಅಂತ ಅನಿಸ್ತು, ತಗೊಳ್ಳಿಲ್ಲ. ಸರಿ ಸಮಯಕ್ಕೆ ಬಂದಾಗ ನಾನು ಯಾಕೆ ಅಂತ ಹೇಳ್ತೀನಿ. ನಾ ಮಾಡಿದ್ರಿಂದ ಮನೇಲಿ ಎಲ್ರಿಗೂ ನೋವಾಗಿದೆ, ಮನೆ ಮರ್ಯಾದೆ ಹೋಗಿದೆ. ಅದಕ್ಕೆ ಮನೇಲಿ ಇರಬಾರ್ದು ಅಂತ ಮನೆ ಬಿಟ್ಟು ಬಂದೆ. ಇದಕ್ಕೆಲ್ಲ ನಾನೇ ಕಾರಣ. ನಾನು ಮನೆ ಬಿಟ್ಟು ಬಂದ್ರೆ ಎಲ್ರಿಗೂ ಸಮಾಧಾನ ಆಗುತ್ತೆ, ಎಲ್ರೂ ಖುಷಿಯಾಗಿರ್ತಾರೆ ಅಂತ ಬಂದ್ಬಿಟ್ಟೆ. ಏನ್ ಮಾತಾಡ್ತಿದ್ಯಾ ದೀಪ? ನೀನ್ ಮನೆ ಬಿಟ್ಟು ಬರೋದ್ರಿಂದ ನಾನಾಗ್ಲಿ ಅಪ್ಪ ಆಗ್ಲಿ ಖುಷಿಯಾಗಿರ್ತೀವಿ ಅನ್ಕೊಂಡಿದ್ಯಾ? ನೀನು ನಮ್ಮ ಮನೆ ಸೊಸೆ. ನೀನ್ ಯಾಕೆ ಹೀಗೆ ಮಾಡ್ದೆ ಅಂತ ಕೇಳಲ್ಲ ನಾನು. ನಿನಗೆ ಯಾವಾಗ ಹೇಳ್ಬೇಕು ಅನ್ಸುತ್ತೋ ಅವಾಗ್ಲೇ ಹೇಳು. ಆದ್ರೆ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾತ್ರ ಯಾವತ್ತೂ ಮಾಡ್ಬೇಡ ದೀಪ. ಸರಿ, ಇವಾಗ ಮನೆಗೆ ಬಾ. ನನ್ನ ಮಾತು ಮೀರಿ ನೀನೇನಾದ್ರೂ ಈ ಮನೆ ಒಳಗೆ ಬಂದ್ರೆ ಗ್ಯಾರಂಟಿ ಯಾರು ಈ ಮನೆ ಒಳಗೆ ನಿನ್ನನ್ನು ಸೇರ್ಸಲ್ಲ. ನೀನ್ ಮಾಡಿದ ತಪ್ಪಿಗೆ ಎಲ್ರು ನಿನ್ನ ಉಗ್ದು ಮನೆಯಿಂದ ಆಚೆ ದಪ್ತಾರೆ. ದೀಪ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಆ ಮನೇಲಿ ಚಿರುಗಿರೋದಕ್ಕೆ ಎಷ್ಟು ಹಕ್ಕಿದ್ಯೋ ನಿನಗೂ ಅಷ್ಟೇ ಹಕ್ಕು ಅಧಿಕಾರ ಇದೆ ಅನ್ನೋದನ್ನ ಮರಿಬೇಡ. ನೀನು ಚಿರು ಹೆಂಡತಿ ಅನ್ನೋದನ್ನ ಮರಿಬೇಡ. ನೋಡು, ನೀನ್ ಯಾರಿಗೂ ಹೆದರಬೇಡ, ನಾನಿದ್ದೀನಿ, ಬಾ. ಕ್ಷಮಿಸಿ ಅಕ್ಕ, ನಾನು ಮನೆಗೆ ಬರಲ್ಲ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನೇ ಹೊಣೆ ಆಗ್ತೀನಿ. ನೀನಾ? ಹೌದು ಮಾವ, ನಾನು ಅವ್ರನ್ನ ಬೈದಿದ್ದಕ್ಕೆ ಅವ್ರ ಮನೆ ಬಿಟ್ಟು ಹೋಗ್ತಿರೋದು. ಹೋಗ್ತಿದ್ದಾರೆ ಅಲ್ಲಪ್ಪ, ಹೋಗಾಯ್ತು. ಅದನ್ನ ನಾನು ಕಣ್ಣಾರೆ ನೋಡಿ ಸೌಂದರ್ಯ ಹೇಳಿದ್ರೆ ಅವಳು ತಲೆಗೆ ಹಾಕೋತಾ ಇಲ್ಲ. ಚಿರು, ಆ ಹುಡುಗಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಮೇಲೆ ಮಾತ್ರ ಅಲ್ಲ, ಇಡೀ ಮನೆ ಮೇಲೆ ಬರುತ್ತೆ. ಅವ್ರ ಮನೆಯವ್ರು ಸುಮ್ಮನೆ ಇರ್ತಾರಾ? ಮೊದಲೇ ಅವ್ರ ತಂದೆ ಪೊಲೀಸು, ನಿನ್ನ ಮೇಲೆ ಆ ಕೇಸು ಈ ಕೇಸು ಅಂತ ಹಾಕಿದ್ರೆ ನೀನು ಒಳಗೋಗ್ತೀಯ. ಇಷ್ಟೆಲ್ಲ ಆದಮೇಲೆ ಸೌಂದರ್ಯ ನೆಮ್ಮದಿಯಾಗಿರ್ತಾಳ? ಸೌಂದರ್ಯನ ಮೇಲೆ ಅವಳು ಕಿರುಕುಳ ಕೊಡ್ತಾ ಇದ್ಲು ಅಂತ ಕೇಸ್ ಹಾಕಿದ್ರೆ ಆಮೇಲೆ ಸೌಂದರ್ಯ ಮಾವ ಪ್ಲೀಸ್ ಏನೇನು ಹೇಳ್ಬಿಡಿ. ನನ್ನಿಂದಾಗಿ ನನ್ನ ಅತ್ತಿಗೆ ಏನೂ ಆಗ್ಬಾರ್ದು. ನಾನು ಯಾಕಪ್ಪ ಏನೇನೋ ಮಾತಾಡಲಿ? ಮುಂದೆ ಹೀಗಾಗ್ಬೋದು ಅಂತ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಆ ಹುಡುಗಿ ಮನೆ ಬಿಟ್ಟು ಹೋಗೋದನ್ನು ನೋಡಿ ನಾನೇ ಕನ್ವಿನ್ಸ್ ಮಾಡಿ ಕರ್ಕೊಂಬರೋಣ ಅಂದ್ಕೊಂಡೆ. ಆದರೆ ನಾನು ಕರೆದ್ರೆ ಆ ಹುಡುಗಿ ಬರಬೇಕಲ್ವಾ? ಯಾಕೆಂದರೆ ಬೈದಿರೋದು ನೀನು. ನನಗನ್ಸೋ ಪ್ರಕಾರ ನೀನೇ ಹೋಗಿ ಅವಳನ್ನ ಬೈದು ಸಮಾಧಾನ ಮಾಡಿನೋ ಕರ್ಕೊಂಬಂದ್ರೆ ಅವಳು ಬರ್ತಾಳೆ. ಚಿರು, ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಯೋಚನೆ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ಮೊದಲು ಹೋಗು ಹೋಗು. ಶಕುನಿ ಆಡೋ ಆಟದ ಬಗ್ಗೆ ಕೇಳಿದ್ದೆ, ನೋಡಿದ್ದೆ. ಈಗ ನಾನೇ ಆಡ್ತಾ ಇದ್ದೀನಿ. ಯಾಕೆ ದೀಪ, ಯಾಕೆ ಇಷ್ಟೊಂದು ನಟ ಮಾಡ್ತಿದ್ಯಾ? ನೀನ್ ಮಾಡಿರೋ ತಪ್ಪನ್ನ ನೀನೇ ಒಪ್ಕೊಂಡಿದ್ಯಾ ತಾನೆ? ಮತ್ತಿನ್ನೇನು? ಮನೇಲಿ ಇರ್ಬೇಡ ಅಂತ ಯಾರಾದ್ರೂ ಹೇಳಿದ್ರಾ? ಇಲ್ಲ. ಮತ್ ಯಾಕೆ ಈ ತರ ಮೊಂಡುವಾದ ಮಾಡ್ತಿದ್ಯಾ? ಇದು ಹಠ ಅಥವಾ ಮೊಂಡುವಾದ ಅಲ್ಲ ಅಕ್ಕ, ಮನೆಗೆ ಬರಬಾರ್ದು ಅನ್ನೋದು ನನ್ನ ತೀರ್ಮಾನ. ಸರಿ, ಎಲ್ಲಿಗೆ ಹೋಗ್ತೀಯಾ? ಏನ್ ಮಾಡ್ತೀಯಾ? ನಿಮ್ಮ ಅಪ್ಪ ಅಮ್ಮಂಗೆ ಏನಂತ ಉತ್ತರ ಕೊಡ್ತೀಯಾ? ಈಗ ನಿನ್ ಮನೆ ಬಿಟ್ಟು ಹೋಗಿರೋ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗ್ಬೇಡ ಹೇಳು. ನೋಡು, ತಪ್ಪು ಎಲ್ರಿಂದನೂ ಆಗತ್ತೆ. ನಮ್ಮನೇಲಿ ಕೆಲವು ವ್ಯಕ್ತಿಗಳು ಮಾಡಿರೋ ತಪ್ಪಿನ ಮುಂದೆ ನಿನ್ ತಪ್ಪು ಏನೂ ಅಲ್ಲ ದೀಪ.
ಅಂಥವ್ರೇ ಆ ಮನೇಲಿ ಅಧಿಕಾರ ಚಲಾಯಿಸಿ ರಾಜಾರೋಷವಾಗಿರುವಾಗ ನೀನ್ ಯಾಕಿರಬಾರ್ದು? ನಾನು ಆ ಮನೆ ಸೊಸೆ ಆಗಿರ್ಬೋದು, ಆದ್ರೆ ಚಿರು ಅವ್ರ ಹೆಂಡತಿ ಅಲ್ವಲ್ಲ. ಅವ್ರಿಗೆ ನಾನು ಆ ಮನೇಲಿರೋದು ಇಷ್ಟ ಇಲ್ಲ ಅಂದ್ರೆ ನಾನು ಹೆಂಗಿರ್ಲಿ? ಚಿರು, ನೀನು ಇವ್ರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಬಂದೆ. ದೀಪ ಮನೆಗೆ ಬರಲ್ಲ ಅಂತ ಹೇಳ್ತಿದ್ದಾಳೆ. ಓ, ಹೊಸ ಡ್ರಾಮಾ ಬೇರೆ ಶುರು ಮಾಡಿದಾರಾ? ಯಾಕ್ರಿ ಬರಲ್ಲ? ನಾನು ಬೈದೆ ಅಂತ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ರಾ? ಚಿರು, ಏನ್ ಹೇಳ್ತಿದ್ಯಾ ನೀನು? ಹೌದಚ್ಚು, ಇವ್ರು ಮನೆಗೆ ಬಂದಮೇಲೆ ಇವ್ರು ಮಾಡಿದ ತಪ್ಪಿಗೆ ಬೈದೆ. ಮೋಸ್ಟ್ಲಿ ಅದಕ್ಕೆ ಮನೆ ಬಿಟ್ಟು ಬಂದಿರ್ಬೇಕು. ಮಾಡೋದೆಲ್ಲ ಮಾಡಿ ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ತಪ್ಪು ಎರಡು ರೀತಿ ಆಗತ್ತೆ. ಒಂದು ತಿಳಿದು ಮಾಡೋದು, ಇನ್ನೊಂದು ತಿಳಿದೇ ಮಾಡೋದು. ನಂದು ಎರಡನೇ ಸಾಲಕ್ಕೆ ಸೇರುತ್ತೆ. ತಪ್ಪು ತಪ್ಪೇ ಅಲ್ವಾ? ಎಲ್ರಿಗೂ ಬುದ್ಧಿ ಹೇಳ್ತಾ ಇದ್ದಿದ್ದು ನೀವು ಹೀಗೆ ಮಾಡಿದ್ರೆ ಹೇಗೆ? ಬೀಗರು ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ ಹೇಳಿ? ಗೊತ್ತಿದ್ದು ಗೊತ್ತಿಲ್ಲದೇನೋ, ತಿಳಿದು ತಿಳಿದೇನೋ ತಪ್ಪಾಗೋಗಿದೆ. ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು. ನನ್ನ ಮಗಳ ಬಾಳಿಗೆ ನಾನೇ ಕಂಟಕ ಆಗ್ಬಿಟ್ಟೆ. ಅಮ್ಮ, ಸಾಹೇಬರು ಯಾವತ್ತೂ ತಪ್ಪು ಮಾಡಿದವರಲ್ಲ. ಎಲ್ಲೋ ಏನೋ ಎಡವಟ್ಟಾಗಿದೆ. ಅದೇನು ಅಂತ ಮೊದಲು ತಿಳ್ಕೋಬೇಕು. ಇಷ್ಟು ದಿನ ಯಾರನ್ನ ನಾನು ಬೈತಿದ್ನೋ ಅವರಿಂದನೇ ಉಪದೇಶ ಕೇಳೋ ಹಾಗಾಯಿತು. ಇಷ್ಟೆಲ್ಲ ಆದರೂ ಮಗನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಿಲ್ವಲ್ಲ ನಿಮಗೆ? ಅವನೇನು ಮಾಡಬಾರ್ದು ಮಾಡಲಿಲ್ಲ ರೀ. ಕಂಟು ಪೂರ್ತಿ ಕುಡ್ದಿರೋ ನಿಮ್ಮನ್ನ ಜೋಪಾನವಾಗಿ ಕರ್ಕೊಂಡು ಬಂದಿದ್ದು ಅವನೇ. ಅಮ್ಮ, ಈಗ ಮಾತು ಯಾಕೆ? ಹೋಗ್ಲಿ ಬಿಡು. ಸಾಹೇಬ್ರಿಗೆ ಹಸುವಾಗಿರುತ್ತೆ, ಊಟ ಮಾಡಿಸಿ ಬೇಗ ಮಲಗಿಸು. ಬೆಳಿಗ್ಗೆ ಅಷ್ಟೆಲ್ಲ ಸರಿ ಹೋಗುತ್ತೆ. ನಾನು ಹೊರಡ್ತೀನಿ. ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತೀಯೋ? ಇಲ್ಲೇ ಇರು. ಬೇಡಮ್ಮ, ನೀವು ಮಲ್ಕೊಳ್ಳಿ, ಬೆಳಿಗ್ಗೆ ಬರ್ತೀನಿ. ನಾನು ನಡ್ಕೊಂಡ ರೀತಿಯಿಂದ ದೀಪು ಅದೆಷ್ಟು ನೊಂದುಕೊಂಡಿರ್ತಾಳೋ ಏನೋ. ಅವಳಿಗೆ ಮುಂದೆ ಹೇಗೆ ಮುಖ ತೋರಿಸ್ಲಿ? ಇಷ್ಟು ದಿನ ರೂಪ ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳ್ತಿದ್ದೆ. ಈಗ ನೀನ್ ಮುದ್ದಿನ ಮಗಳು ದೀಪ ದೊಡ್ಡ ತಪ್ಪು ಮಾಡಿ ಗಂಡನ ಮನೆಯವ್ರ ಮರ್ಯಾದೆನ ತೆಗ್ದಿದ್ದಾಳೆ. ಅವಳಿಗೆ ಬೈಯೋದು ಬಿಟ್ಟು ನನ್ನ ಮಗಳು ಏನು ಅನ್ಕೊಂಡ್ಬಿಡ್ತಾಳೋ ಅಂತ ಅವಳ ಬಗ್ಗೆ ಅನುಕಂಪ ತೋರಿಸ್ತಾ ಇದೆಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ನೋಡು, ನನ್ನ ಬಗ್ಗೆ ಮಾತಾಡು. ನನ್ನ ಮಗಳ ಬಗ್ಗೆ ಮಾತಾಡಬೇಕಾದ್ರೆ 10 ಸಲ ಯೋಚನೆ ಮಾಡು. ಅವಳು ಯಾವತ್ತೂ ತಪ್ಪು ಮಾಡೋದಿಲ್ಲ. ತಪ್ಪು ಮಾಡಿದವ್ರನ್ನ ತಿದ್ದಿ ದಸೈದಾದಿ ತರ್ತಾಳೆ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ, ಹಂಗೆ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಅವಳ ಪರವಾಗೇ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಅವಳು ಆ ರೀತಿ ನಡ್ಕೊಂಡಿದ್ದರ ಹಿಂದೆ ಏನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಅದು ಮುಂದೆ ನೀವು ತಿಳಿದ ಮೇಲೆ ಪಶ್ಚಾತ್ತಾಪ ಪಡ್ತೀಯಾ? ಇವಳ ರಿಸೆಪ್ಷನ್ ಅಲ್ಲಿ ಬೈದ ಮೇಲೂ ಮತ್ತೆ ಮನೆಗೆ ಬಂದಾಗ ಯಾಕೆ ಬೈದೆ ಚಿರು? ಇವಳೇನ್ ಬೇಕು ಅಂತ ತಪ್ಪು ಮಾಡಿಲ್ಲ, ಏನೋ ಒಂದು ಉದ್ದೇಶ ಇರುತ್ತೆ. ಉದ್ದೇಶ ಏನೇ ಇರಲಿ ಹೆಚ್ಚು, ಇವ್ರು ಮಾಡಿದ ತಪ್ಪು. ಎಲ್ರ ಮುಂದೆ ಅದಕ್ಕೆ ಅವಮಾನ ಆಗೋ ಹಾಗೆ ಮಾಡಿದ್ದಾರೆ. ಅದಕ್ಕೆ ನನಗೆ ಬೇಜಾರಾಗಲ್ವಾ?
ಅದ್ಗೇನೋ ಅಳ್ತಾ ಇದ್ರು. ಆ ಕೋಪದಲ್ಲೇನೋ ಬೈದೆ. ಅಷ್ಟಕ್ಕೆ ಅವ್ರು ಮನೆ ಬಿಟ್ಟು ಹೋಗ್ತಾರಂತ ಯಾರು ಅನ್ಕೊಂಡಿದ್ರು? ಇವ್ರು ಈ ರೀತಿ ಮಾಡ್ತಿದ್ದಾರಲ್ಲ, ಈ ಥರ ಮಾಡೋದ್ರಿಂದ ನಮ್ಮ ಮನೆ ಮರ್ಯಾದೆನೇ ಹೋಗೋದು. ದೊಡ್ಡ ಮನೆ ಸೊಸೆ ರಾತ್ರಿ ಮನೆ ಬಿಟ್ಟು ಎಲ್ಲೋ ಹೋದ್ಲು ಅಂತ ಗೊತ್ತಾದ್ರೆ ಜನ ಆಡ್ಕೊಳಲ್ವಾ? ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಚಿರು. ದೀಪಾಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ಅನ್ಕೊಂಡೆ. ಆ ಉದ್ದೇಶಕ್ಕೋಸ್ಕರನೇ ಅವಳನ್ನ ಕರ್ಕೊಂಡು ಹೋಗಕ್ ಬಂದು ಹೊರತು ಮನೆತನದ ಗೌರವ ಇದ್ಯಾವುದು ನನ್ನ ತಲೆಯಲ್ಲೇ ಇಲ್ಲ. ದೀಪನ್ ಜೀವಕ್ಕೆ ಅಪಾಯ ಆಗೋ ಥರ ಇತ್ತು ಗೊತ್ತಾ? ಅಷ್ಟ್ರಲ್ಲಿ ನಾನು ಬಂದೆ, ಬಚಾವಾದ್ಲು. ನೋಡು ದೀಪ, ಈಗ ನೀನ್ ಮನೆಗೆ ಬರಲ್ಲ ಅಂದ್ರೆ ನಾನು ಮನೆಗೆ ಹೋಗಲ್ಲ. ನೀನ್ ಎಲ್ಲೋಗ್ತೀಯ ನಾನು ಅಲ್ಲೇ ಬರ್ತೀನಿ. ಅಲ್ಲ ಅಕ್ಕ, ನಡಿ, ನೀನ್ ಎಲ್ಲೋಗ್ತೀಯ ನಾನು ಅಲ್ಲಿಗೆ ಬರ್ತೀನಿ. ನಿನ್ ಜೊತೆ ಬರೋದಕ್ಕೆ ನಾನು ರೆಡಿ. ಏ, ಏನಾಚು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಅವ್ರಿಗೋಸ್ಕರ ನೀನ್ ಯಾಕೆ ಮನೆಗೆ ಬರಲ್ಲ ಅಂತಿದ್ಯಾ? ಇದು ನನ್ನ ದೀಪ ಮಧ್ಯೆ ನಡೀತಾ ಇರೋ ವಿಷಯ ಚಿರು. ದಯವಿಟ್ಟು ನೀನ್ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡ. ಈಗೇನ್ ದೀಪ, ಮನೆಗೆ ಬರ್ತೀಯಾ ಇಲ್ವಾ? ಬರ್ತೀನಿ. ದೀಪ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಯಾಕೆ ಯಾರು ನನಗೆ ಹೇಳಲಿಲ್ಲ? ಅಷ್ಟಕ್ಕೂ ಅವಳು ಮನೆ ಬಿಟ್ಟು ಹೋಗೋದಕ್ಕೆ ಚಿರು ಮಾತ್ರ ಕಾರಣನ? ಗಂಡ ಬೈದ ಅನ್ನೋ ಕಾರಣಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಹೌದು ಅಣ್ಣ, ನನಗೂ ನಂಬಕ್ಕಾಗ್ತಾ ಇಲ್ಲ. ಈ ಸುಕ್ಕುನೇ ಅವಳನ್ನ ಬೈದಿರ್ಬೇಕು. ಏನ್ರಿ ನೀವು? ನಾನ್ಯಾಕ್ರಿ ಬೈಲಿ ಅವಳಿಗೆ? ಯಾಕಮ್ಮ ಹೀಗೆ ಮಾಡಿದೆ ಅಂತ ಬುದ್ಧಿ ಹೇಳ್ತಿದ್ದೆ. ಆಮೇಲೆ ಚಿರು ಬಂದು ಅವಳು ಬೈದಿರ್ಬೇಕು ಅನ್ಸುತ್ತೆ. ಅಷ್ಟಕ್ಕೂ ಚಿರು ಹೋಗಿದ್ದಾನಲ್ಲ ಅವಳನ್ನ ಕರ್ಕೊಂಬರಕ್ಕೆ. ಬಂದ್ಮೇಲೆ ನೋಡೋಣ ಬಿಡಿ. ಈ ಮನೆಯಲ್ಲಿ ಎಲ್ಲರೂ ಯಜಮಾನರಾಗೋಕೆ ನೋಡ್ತಿದ್ದೀರಾ ಅನ್ಸುತ್ತೆ. ಯಾರ್ಯಾರು ಯಾವ ಕೆಲಸ ಮಾಡಬೇಕೋ ಅಷ್ಟೇ ಮಾಡಿದರೆ ಚೆನ್ನಾಗಿರುತ್ತೆ. ದೀಪ ತಪ್ಪು ಮಾಡಿದಾಳೆ ನಿಜ, ಆದರೆ ಅದನ್ನು ಕೇಳೋಕೆ ನಾನಿದ್ದೀನಿ, ಸೌಂದರ್ಯ ಇದ್ದಾಳೆ. ಅದನ್ನು ಬಿಟ್ಟು ಆ ಹುಡುಗಿ ಮನೆಗೆ ಬಂದು ಕೂಡ್ಲಿ ನೀನು ಮಾಡಿದ್ದು ತಪ್ಪು ಅಂತ ಅವಳಿಗೆ ಅವಮಾನ ಆಗೋ ಹಾಗೆ ಮಾತಾಡೋ ಅವಶ್ಯಕತೆ ಏನಿತ್ತು? ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ತಿಳ್ಕೊಬೇಕಿತ್ತು ತಾನೆ. ದೀಪ ಈ ಥರ ಮಾಡಿದಾಳೆ ಅಂದರೆ ಏನೋ ಉದ್ದೇಶ ಇರಲೇಬೇಕು ಅಣ್ಣ. ಈ ಮನುಷ್ಯ ಯಾವಾಗಲೂ ಇವ್ರೆಣ್ಣ ಹಾಕಿರೋ ಆಲದ ಮರಕ್ಕೆ ಜೋತ್ ಬಿದ್ದಿರ್ತಾರೆ ಹೊರತು ಸ್ವಲ್ಪನೂ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ಸಾಲದಕ್ಕೆ ಹೆಂಡತಿ ಮಾತು ಕೇಳಲ್ಲ. ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. ಬ್ರೋಕರ್ ಬಂತು. ಅರ್ಚನಾ, ದೀಪ ಎಲ್ಲಮ್ಮ? ಹಿಂದೆಗಡೆ ಬಾಕ್ಲಿಂದ ಬರ್ತಿದ್ದಾಳೆ ಅಪ್ಪ. ಏನಮ್ಮ, ಯಾರೋ ಏನೋ ಅಂದ್ರು ಅಂತ ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿದ್ಯಲ್ಲ, ಇದು ತಪ್ಪಲ್ವಾ? ಈ ಮನೆಯಲ್ಲಿ ನಿನ್ನ ಮಾತು ಕೇಳೋಕೆ ನಾನಿದ್ದೀನಿ ಅನ್ನೋದನ್ನು ಮರೆತುಬಿಟ್ಟೆಮ್ಮ. ನಿನಗೇನೇ ಸಮಸ್ಯೆ ಇದ್ರೂ ಅದನ್ನು ಮೊದಲು ನನ್ನ ಹತ್ರ ಹೇಳ್ಕೋಬೇಕು. ನಾನು ಅದನ್ನು ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ. ಅದನ್ನು ಬಿಟ್ಟು ಈ ರೀತಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದರೆ ಹೇಗಮ್ಮ? ನೋಡಮ್ಮ, ನಾನು ಕೊಡೋಕೆ ಬಂದಿರೋ ಸೈನಿಂಗ್ ಅಥಾರಿಟಿ ಆಗಲಿ ಅಥವಾ ಬಾಲಕೃಷ್ಣನ ವಿಗ್ರಹ ಆಗಲಿ ನೀನು ಯಾಕೆ ತಗೊಂಡಿಲ್ಲ ಅಂತ ನಾನೀಗ ಕೇಳಲ್ಲ. ಅದರ ಹಿಂದೆ ಏನಾದರೂ ಒಂದು ಉದ್ದೇಶ ಇರಬಹುದು. ಅದನ್ನು ನಿನಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆವಾಗ ಬಂದು ಹೇಳು. ಆಗಿದ್ದೆಲ್ಲ ಆಗೋಯ್ತು.
ಇನ್ನು ಮುಂದೆ ಏನೇ ಇದ್ರೂ ಬಂದು ನಮ್ಮ ಹತ್ರ ಹೇಳು, ನಮ್ಮ ಜೊತೆ ಮಾತಾಡು, ಸರಿನಾ? ಈಗ ಒಳಗೆ ನಡಿ. ಅವ್ರು ಒಳಗೆ ಬರೋಕ್ಕೆ ಮುಂಚೆ ಅತ್ತಿಗೆ ಹತ್ರ ಕ್ಷಮೆ ಕೇಳಬೇಕು. ಏನು ಹೇಳ್ತಿದ್ಯಾ ಚಿರು? ಹೌದಚ್ಚು, ಎಲ್ಲರ ಎದುರುಗಡೆ ಅವ್ರ ಅತ್ತಿಗೆಗೆ ಅವಮಾನ ಮಾಡಿದ್ದಾರೆ. ಸೊ ಅವ್ರು ಅತ್ತಿಗೆ ಹತ್ರ ಕ್ಷಮೆ ಕೇಳಲೇಬೇಕು. ಅದಕ್ಕೆ ಕ್ಷಮಿಸಿದ್ದೀನಿ ಅಂದರೆ ಮಾತ್ರ ಅವ್ರ ಈ ಮನೇಲಿ ಇರ್ಬೋದು.